ಆಗ ಶೈಲು ಕಾರಿಂದ ಅವ್ರಗಳಿಗೆ ಒಂಚೂರ್ ಗುದ್ದುತ್ತಾಳೆ. ಅವ್ರಿಬ್ರಳು ಸೈಕಲ್ ಇಂದ ಕೆಳಗಡೆ ಬಿದ್ದೋಗ್ತಾರೆ. ಆಗ ಎದ್ದು ಶ್ರುತಿ, ಯಾಕೆ ಶೈಲು ಕಾಣಿಸೋದಿಲ್ವಾ? ಏನಾರು ಜೋರ ಕೂತಿದ್ರೆ ಹೆಂಗತಿ? ಏನಾಯ್ತಿತ್ತು? ಕೈ ಕಲ್ಲು ಮುರಿದೋಯ್ತಿತ್ತು. ಅವಾಗ ನೀವ್ ಹಿಂಗ್ ಮಾತಾಡಂಗೆ ಇತ್ತಿಲ್ವಾ? ಅಂದಂಗೆ ನೀವ್ ಈ ಗುಜರಿ ಸೈಕಲ್ ನ ರಸ್ತೆಲಿ ಹೆಂಗ್ ಓಡಿಸ್ತಿದೀರಾ ಅಂದ್ರೆ ಈ ರಸ್ತೆ ನಮ್ಮ ಅಪ್ಪಂದು ಅನ್ನಂಗ್ ಓಡಿಸ್ತಿದೀರಾ. ಅವರ ನೋಡಿದ್ರು ಕೇಳಿಸ್ತಿಲ್ವಾ? ನನಗೇನಾದ್ರೂ ಕೋಪ ಬಂದ್ರೆ ಇಬ್ರಳ್ಗೂ ಮತ್ತೆ ಗುದ್ಬಿಡ್ತೀನಿ. ಅವಾಗ ಗೊತ್ತಾಗುತ್ತೆ ನಾನು ಯಾರು ಅಂತ. ಅವಾಗ ಶ್ರುತಿ ವಿಕಾಸ್ ಹತ್ರ, ಅಯ್ಯೋ ಅಣ್ಣ ನೀನ್ ಯಾಕೆ ಏನು ಮಾತಾಡ್ತಿಲ್ಲ? ನಾವು ಬಡವರು ಅಂತ ಇಷ್ಟೊಂದು ಕೊಪ್ ತೋರಿಸ್ತಿದ್ದಾಳೆ. ನೀನ್ ಸುಮ್ನಿರು. ಅಲ್ಲ ಇವಾಗ ಏನಾಯ್ತು? ನಾವು ಕೂಡ ಆರನ್ ಕೇಳಿಸ್ಕೊಳ್ದೆ ಹೋಗ್ತಿದ್ದೋ ತಾನೆ. ಇವಾಗ ಒಂದ್ ಸ್ವಲ್ಪ ಶೈಲನ್ ನೋಡು, ಅವಳು ಬೈಬೇಕಾದ್ರೆ ಎಷ್ಟು ಸುಂದರವಾಗಿ ಕಾಣ್ತಾಳೆ. ನಿನ್ ಕಣ್ಣಿಗೆ 3 ದೊಣ್ಣೆ ಅಕ್ಕ, ನಿನ್ ಕಣ್ಣಿಗೆ ಪ್ರೀತಿ ಪಟ್ಟಿ ಕಟ್ಕೊಂಡಿದೆ. ವಾಟ್ ಇಸ್ ದಿಸ್ ಶೈಲು? ಈ ಮೂರ್ಖರ ಜೊತೆ ಈ ಕೆಲ್ಸಕ್ ಬಾರದ್ ಮೀಟಿಂಗ್ ನ ಯಾಕೆ ಮಾಡ್ತಿದ್ಯಾ? ನಡಿ ಹೋಗೋಣ. ಅದನ್ ಕೇಳಿ ವಿಕ್ರಮ್, ಅಯ್ಯೋ ಭಗವಂತ, ನನ್ ಕಾಲು ಮುರಿದೋಯ್ತು. ಇವಾಗ ನಾನು ಏನ್ ಮಾಡೋಣ? ಅಯ್ಯೋ ನನ್ ಮದ್ವೆ ಹೇಗಪ್ಪ ಆಗುತ್ತೆ ಭಗವಂತ ಅಂತ ಅಳಕ್ ಶುರು ಮಾಡ್ತಾನೆ. ಹಾಗಳೋ ಅಂತಿರೋದನ್ನ ಕೇಳಿ ಶೈಲು, ಹೇ ವಿಕ್ರಮ್, ನೀನು ಓವರ್ ಆಕ್ಟಿಂಗ್ ಆಡೋದನ್ನ ಬಿಡು, ತಗೋ ಅಣ್ಣ ಹೋಗಿ ಚಿಕಿತ್ಸೆ ತಗೋ ಅಂತ ಒಂದ್ ಕಂತೆ ದುಡ್ಡನ್ನ ಅವನ್ ಮಕ್ಕದ ಮೇಲ್ಗಡೆ ಎಸ್ತಿ ಅಲ್ಲಿಂದ ಹೊರಟೋಗ್ತಾಳೆ. ರಾತ್ರಿ ಮನೇಲಿ ವಿಶಾಲ್ಗೆ ಶೈಲು ಅವರಪ್ಪ ಪಟೇಲ್, ಹೇ ವಿಶಾಲ್, ಮನೆಯಿಂದ 10 ಲಕ್ಷ ರೂಪಾಯಿ ಕಾಣೆಯಾಗಿದೆ. ಏನಾಯ್ತು ಅಂತ ಹೇಳು. ನನಗೇನ್ ಗೊತ್ತು ಮಾಮ ಅವರೇ, ನನ್ನನ್ನ ಯಾಕೆ ಕೇಳ್ತಿದ್ದೀರಾ? ಹೌದಾ, ನೋಡಿಲಿ ಅಂತ ಅವನ್ ಫೋನ್ ನ ತೋರಿಸ್ತಾನೆ. ಅದ್ರಲ್ಲಿ ವಿಶಾಲ್ ಬೀರ್ನ ತೆಗೆದು ಅದ್ರೊಳಗಿರೋ ಹಣನ ಕದೀತಾ ಇರೋದ್ ಕಾಣಿಸುತ್ತೆ. ನನಗೆ ಗೊತ್ತು, ಇತ್ತೀಚೆಗೆ ನಿನಗೆ ಕೆಟ್ಟ ಅಭ್ಯಾಸಗಳು ಜಾಸ್ತಿ ಆಗಿದಾವೆ ಅಂತ. ಕೆಟ್ಟ ಹುಡುಗರ ಜೊತೆ ಎಲ್ಲ ಸ್ನೇಹ ಮಾಡ್ತಿರೋದೆಲ್ಲ ಗೊತ್ತು ನನಗೆ. ಇನ್ಮೇಲಿಂದ ನೀನ್ ಇಲ್ಲಿರೋ ಆಗಿಲ್ಲ. ನಿನ್ ಮಕಾನು ತೋರಿಸ್ಬೇಡ ನನ್ಗೆ ಇನ್ಮೇಲಿಂದ ಅಂತ ವಿಶಾಲ್ ನ ಮನೆಯಿಂದ ಆಚೆ ನೂ ಕೂಡಿಸ್ತಾನೆ. ಮಾರನೇ ದಿನ ವಿಕ್ರಮ್ ಕುಣ್ಕೊಂಡ್ ಶ್ರುತಿ ಜೊತೆಲಿ ಕಾಲೇಜ್ಗೆ ಹೋಗ್ತಾ ಇರ್ತಾನೆ. ಅವನನ್ನ ನೋಡಿ